ಸಾಧು ಚಕ್ರವರ್ತಿ ವಿಶ್ವಕುರುಂಡಿ ಪಂಚಮಠಾಧೀಶ ನಿರಾಧಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮನ್ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ಶಿವಕಾರ್ಣ ಸ್ಥಳದ ಮೊದಲನೇ ಪದ್ಯದಲ್ಲಿ ಒಂದು ಸುಂದರವಾದ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ಕರುಣವಿರಲಿ ಜೀವರುಳು, ಸಕಲ ಜೀವರಾಶಿಗಳಲ್ಲಿ ನಾವು ಕರುಣೆ ಎನ್ನುವಂಥದ್ದನ್ನು ತೋರಬೇಕು ಅಂತ. ಯಾರು ಕಷ್ಟದಲ್ಲಿ ಇರ್ತಾರ, ದುಃಖದಿಂದ ಬಳಲ್ತಾ ಇರ್ತಾರ, ಅವರಿಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ಅವರಿಗೆ ಸಹಾಯವನ್ನು ಮಾಡಿ ಅವರ ದುಃಖವನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬರ ತಾಪವನ್ನು ನೋಡಿ ನಮ್ಮ ಅಂತಃಕರಣದೊಳಗೆ ಅವರ ತಾಪವನ್ನು ದೂರ ಮಾಡಬೇಕು ಅನ್ನುವಂಥ ಒಂದು ಭಾವನಾ ನಮ್ಮಲ್ಲಿ ಬಂದರೆ ಅದಕ್ಕೆ ಕರುಣೆ ಅಂತ ಕರ್ಕೊಂಡು ಬಂತು. ಅದಕ್ಕೆ ದಯೆ ಅಂತಲೂ ಕೂಡ ಕರೀತಾ ಇದ್ದಾರೆ. ಧರ್ಮ ಮೂಲ ಹೈ ದಯ ಅಂದರೆ ಧರ್ಮಕ್ಕೆ ಇಲ್ಲಿ ಮೂಲ ಯಾವುದು ಅಂತಂದರೆ ದಯ. ಪಾಪ ಮೂಲ ಹೈ ಅಭಿಮಾನ. ಕಬೀರ ದಯಾನ ಚೋಡಿಯೇ ಜಬತ ಕಟಮೆ ಪ್ರಾಣ. ಅಂದರೆ ಧರ್ಮಕ್ಕೆ ಮೂಲ ಯಾವುದು ಅಂತಂದರೆ ಮನುಷ್ಯನಲ್ಲಿ ದಯೆ ಎನ್ನುವಂಥದ್ದಿರಬೇಕು, ಕರುಣೆ ಎನ್ನುವಂಥದ್ದಿರಬೇಕು. ಅದಕ್ಕೆ ಕರುಣದಿಂದ ಅತಿಶಯವ ಧರ್ಮ ಉಂಟೆ. ಕರುಣೆಗಿಂತಲೂ ಮಿಗಿಲಾಗಿರ್ತಕ್ಕಂಥ ಧರ್ಮ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು ಅಂತಂದರೆ ಇಲ್ಲ. ನಿಜವಾದ ಧರ್ಮ ಯಾವುದು ಅಂತಂದರೆ ಕರುಣೆ ಅಥವಾ ದಯೆ ಅಂತ ಹೇಳ್ತಾ ಇದ್ದಾರೆ. ಕೋ ಧರ್ಮ ಯಕ್ಷ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜವಾದ ಧರ್ಮ ಯಾವುದು ಅಂತ ಕೇಳಿದರೆ ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟ, ಭೂತ ದಯ. ಜೀವಿಗಳಲ್ಲಿ ನಾವು ಏನು ದಯೆಯನ್ನು ತೋರಿಸ್ತಾ ಇದ್ದೀವಿ, ಅವರ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದೀವಿ, ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಅವರ ದುಃಖ, ಅವರ ಕಷ್ಟ, ಅವರ ಆಪತ್ತುಗಳನ್ನು ನಾವು ದೂರ ಮಾಡಿದ್ದೀವಿ ಅಂತಂದರೆ ಅದೇ ನಿಜವಾದ ದಯಾ ಅಂತ ಹೇಳಿಸ್ಕೊಳ್ತೀವಿ. ಅಂಥ ದಯಾ ನಮ್ಮಲ್ಲಿ ಇರಬೇಕು. ಅದು ಶ್ರೇಷ್ಠವಾದ ಧರ್ಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಪಾಪ ಮೂಲ ಐ ಅಭಿಮಾನ. ನಮ್ಮಲ್ಲಿ ಅಭಿಮಾನ ಬಂತು ಅಂದರೆ ಅದರಿಂದ ಪಾಪ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ನಮ್ಮ ಶರೀರದಲ್ಲಿ ಎಲ್ಲಿ ತನಕ ಪ್ರಾಣ ಇರ್ತದೆ ಅಲ್ಲಿವರೆಗೆ ನಾವು ದಯೆಯನ್ನು ಬಿಡಬಾರದು, ಕರುಣೆ ಎನ್ನುವಂಥದ್ದನ್ನು ಬಿಡಬಾರದು. ಆ ಕರುಣಾಗುಣ ನಮ್ಮ ಶರೀರ ಇರೋ ತನಕ ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು ಅಂತ ಇಲ್ಲಿ ಸಂತ ಕಬೀರರು ಒಂದು ದೋಯಿಯೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಶಿವ ದ್ರಾಕ್ಷಾಯಣಿ ಹೇಳಿದ, ನಿನ್ನ ತಂದೆ ದಕ್ಷ ಬ್ರಹ್ಮ ಯಜ್ಞ ಮಾಡಲಿಕ್ಕೆ ಹತ್ತಿದಾನ, ದ್ವೇಷದಿಂದ ಮಾಡಕತ್ತಾನ, ಅದಕ್ಕೆ ನಮ್ಗೆ ಆಹ್ವಾನ ಇಲ್ಲ, ಅಲ್ಲಿ ಹೋಗೋದು ಬೇಡ ಅಂತ ಶಿವ ಅಂದ. ದ್ರಾಕ್ಷಾಯಣಿಗೆ ತವರು ಮನೆ ಅಭಿಮಾನ, ತಾಯಿ ತಂದೆಯನ್ನು ನೋಡಬೇಕು. ಏನೋ ಶಿವ ನಮ್ಮ ತಂದೆ ಮರ್ತಾನ, ಆಹ್ವಾನ ಕೊಡೋದು ಯಾಕೋ ಮರ್ತಿದ್ದಾನ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬಹಳ ಆಗ್ರಹ ಮಾಡಿದಾಗ ಶಿವ ಆಯ್ತು ಹೋಗಿ ಬಾ ಅಂತ ಹೇಳಿದ. ಅಲ್ಲಿ ಹೋದಾಗ ಆಕೆಗೆ ಮರ್ಯಾದೆ ಸಿಗಲಿಲ್ಲ, ತಂದೆ ತಾಯಿ ಯಾರೂ ಮಾತಾಡಿಸಲಿಲ್ಲ. ದ್ರಾಕ್ಷಾಯಣಿ ಏನು ಮಾಡಿದ್ದು, ಯಜ್ಞಕುಂಡದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡ್ರು. ಯಜ್ಞಕುಂಡ ಹಾರಿಬಿಟ್ಟು ತನ್ನ ಪ್ರಾಣ ಕಳ್ಕೊಂಡ್ರು. ಈ ಸುದ್ದಿ ತಿಳಿದಾಗ ಶಿವ ಏನು ಮಾಡಿದ ಅಂತಂದ್ರೆ ಅವನಿಗೆ ಸಿಟ್ಟು ಬಂತು, ಕೋಪ ಬಂತು. ಆವಾಗ ವೀರಭದ್ರ ತನ್ನ ಜಟೆಯನ್ನು ನೆಲಕ್ಕಪ್ಪಳಿಸಿದಾಗ ಅಲ್ಲಿ ವೀರಭದ್ರನ ಅವತಾರ ಆಯಿತು. ಬಂದ ದಕ್ಷ ಬ್ರಹ್ಮನ ಶಿರವನ್ನು ಸಂಹಾರ ಮಾಡಿದ. ಅದೆಲ್ಲ ತಮಗೆಲ್ಲ ಕತೆ ಗುರ್ತದೆ. ಆವಾಗ ಶಿವ ಯೋಗ ಸಮಾಧಿಯೊಳಗೆ ಹೋಗ್ತಾ ಇದ್ದಾನೆ. ಆ ದ್ರಾಕ್ಷಾಯಣಿನೇ ಪಾರ್ವತಾದೇವಿಯಾಗಿ ಪರ್ವತರಾಜನ ಮಗಳಾಗಿ ಹುಟ್ಟಿ ಬರ್ತಾ ಇದ್ದಾಳೆ. ಆಕೆ ದೊಡ್ಡವಳಾದ ಮೇಲೆ
ನಾನು ಶಿವನನ್ನೇ ಮದುವೆ ಮಾಡಿಕೊಳ್ಬೇಕು, ಶಿವನೇ ನನ್ನ ಪತಿ ಅಂಥೇಳಿ ಪ್ರತಿ ದಿವಸ ಆ ಶಿವ ಏನು ಯೋಗ ಸಮಯದಲ್ಲಿ ಇರ್ತಾನಲ್ಲ ಅಲ್ಲಿ ಹೋಗಿ ಪೂಜಾ ಮಾಡಿ ಬರ್ತಿದ್ಲು. ಬಹಳ ವರ್ಷಗಳ ಪರ್ಯಂತರವಾಗಿ ಮಾಡಿದ್ದು. ಶಿವನನ್ನು ಪೂಜಿಸುತ್ತಾ ಧ್ಯಾನಿಸುತ್ತಾ ಶಿವನೇ ನನಗೆ ಪತಿಯಾಗಬೇಕು ಅಂಥೇಳಿ ಹಿಂಗೆ ಮನಸ್ಸನ್ನು ನಿರ್ಧಾರ ಮಾಡಿಕೊಂಡು ಆಕೆ ಪೂಜಾ ಅನುಷ್ಠಾನದಲ್ಲಿರಬೇಕಾದ್ರೆ ಒಂದು ಪರೀಕ್ಷಾ ಕಾಲ ಬಂತು. ಅಂದರೆ ಪಾರ್ವತಾದೇವಿಯಲ್ಲಿ ಕರುಣೆ ಅನ್ನುವಂಥದ್ದು ಇದೆಯೋ ಇಲ್ಲವೋ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಶಿವನಿಗೆ ಅನಿಸ್ತು. ಒಂದು ದಿವಸ ಶಿವನನ್ನು ಪೂಜಿಸಿ ಆ ಪರ್ವತದಿಂದ ಇಳಿದು ಬರ್ತಾ ಇರಬೇಕಾದರೆ ಒಂದು ಮಗುವಿನ ಅಳುವ ಧ್ವನಿ ಕೇಳಿಸ್ತು. ಸಣ್ಣ ಮಗು, ಒಂದು 3-4 ವರ್ಷದ ಮಗು ಜೋರಾಗಿ ಅಳ್ತಾ ಇತ್ತು. ಇಂಥ ಘೋರಾರಣ್ಯದೊಳಗೆ ಒಂದು ಮಗು ಅಳ್ತಾ ಇದೆ ಅಂತಂದರೆ ಇದು ಬಹಳ ಆಶ್ಚರ್ಯ. ಈ ಅಳು ಧ್ವನಿ ಎಲ್ಲಿಂದ ಬರ್ತದೆ ಅಂತ ಹುಡ್ಕೊಂತ ಹೋದು ಒಂದು ಸರೋವರದೊಳಗೆ ಒಂದು ಮೊಸಳೆ ಏನು ಮಾಡಿತ್ತು ಅಂತಂದರೆ ಆ ಮಗುವಿನ ಕಾಲನ್ನು ಹಿಡಿದು ಎಳಿತಾ ಇತ್ತು. ಆ ಮಗು ಕಾಪಾಡ್ರಿ ಕಾಪಾಡ್ರಿ ಅಂತದು ಅಳ್ತಾ ಇತ್ತು. ಅವಾಗ ಪಾರ್ವತಾದೇವಿ ಆ ಮೊಸಳೆಗೆ ಹೇಳ್ತಾ ಇದ್ದಾಳೆ, ನೋಡು ಆ ಮಗುವನ್ನು ಬಿಟ್ಟುಬಿಡು, ಆ ಮಗುವಿನ ಪ್ರಾಣ ತಗೊಳ್ಳಿಕ್ಕೆ ಹೋಗಬೇಡ, ನಿನಗೇನು ಬೇಕು ಅದನ್ನು ನಾನು ಕೊಡ್ತಾ ಇದ್ದೀನಿ. ಆವಾಗ ಮೊಸಳೆ ಹೇಳ್ತದೆ, ಇದು ನನಗೆ ಈ ಮಗು ಆಹಾರವಾಗಿ ಸಿಕ್ಕದು, ನನಗೆ ಹಸಿವಾಗಿ ಅದು, ಈ ಮಗುವನ್ನು ತಿಂದು ನಾನು ಹಸಿವನ್ನು ಹಿಂಗಿಸ್ಕೊಳ್ತಾ ಇದ್ದೀನಿ. ಆದರೆ ಮಗು ಅಂಗಲಾಚಿ ಪಾರ್ವತಾದೇವಿ ಬೇಡಿಕೊಳ್ತದೆ, ನನ್ನನ್ನು ಹೇಗಾದ್ರೂ ರಕ್ಷಣೆ ಮಾಡು, ಈ ಮೊಸಳೆಯಿಂದ ನನ್ನನ್ನು ಬದುಕಿಸು ಅಂತೇಳಿ ಅದಕ್ಕೆ ಕೇಳಿಕೊಳ್ತಾ ಇದೆ. ಆ ಮೊಸಳೆಯರ ಹಿಡಿದು ಜಗ್ತಾ ಇದೆ. ಇತ್ತ ಪಾರ್ವತಾದೇವಿ ಏನು ಮಾಡಿದ್ದು ಅಂತಂದರೆ ಆ ಮೊಸಳೆಗೆ ಕೇಳ್ತಾ ಇದ್ದಾಳೆ, ಹೇಗಾದರೂ ಮಾಡಿ ಆ ಮಗುವನ್ನು ಬಿಟ್ಟುಬಿಡು. ಆವಾಗ ಮೊಸಳೆ ಹೇಳ್ತು, ಸರಿ ನಾನೊಂದು ಬೇಡ್ತಾ ಇದ್ದೀನಿ, ನೀನು ಶಿವನನ್ನು ಮದುವೆಯಾಗಬೇಕು ಅಂಥೇಳಿ ಇಷ್ಟು ವರೆಗೆ ತಪಸ್ಸು ಮಾಡಿದೆಯಲ್ಲ, ನಿನ್ನ ಎಲ್ಲ ತಪಸ್ಸನ್ನು ನನಗೆ ಕೊಟ್ಟು ಬಿಡು, ಈ ಮಗುವಿನನ್ನು ಬಿಟ್ಟು ಬಿಡ್ತೀನಿ. ಆದರೆ ನಿನಗೆ ಶಿವ ಸಿಗಂಗಿಲ್ಲ, ಯಾಕೆ ನಿನ್ನ ತಪಸ್ಸೆಲ್ಲ ಕೊಟ್ಟುಬಿಟ್ಟು ನಿನಗೆ ಶಿವ ದೊರಕೋದಿಲ್ಲ ಅಂದಾಗ ಅವಾಗ ಪಾರ್ವತಾದೇವಿ ಹೇಳಿದ್ದು, ಆಗಲಿ ನೋಡಕ್ಕೆ ದಯಾ ಬಂತು, ಕರುಣಾ ಬಂತು, ಈ ಮಗುವಿಗೋಸ್ಕರವಾಗಿ ಇವತ್ತು ನಾನು ನನ್ನ ಪ್ರಾಣವನ್ನೇ ಕೊಡ್ತೀನಿ, ನೀ ಏನು ಕೇಳ್ತಿ ಕೇಳು, ಆದರೆ ಮಗುವಿನನ್ನು ಮಾತ್ರ ನೀ ಬಿಡಬೇಕು. ಆವಾಗ ಮೊಸಳೆ ಹೇಳ್ತು, ಮತ್ತೆ ವಿಚಾರ ಮಾಡು ನೀನು, ಅಕಸ್ಮಾತಾಗಿ ನಿನ್ನ ತಪಸ್ಸೆಲ್ಲ ದಾರಿ ಏರದೆ ಇದು ಮೊಸಳೆಯನ್ನು ನಾನು ಬಿಟ್ಟುಬಿಟ್ಟೆ ಅಂದರೆ ಮತ್ತೆ ಶಿವನ ಬಿಡಬೇಕು, ಎಷ್ಟು ವರ್ಷ ತಪಸ್ಸು ಮಾಡಬೇಕು ನೀನು, ಶಿವ ಅಷ್ಟು ಈಗ ಇಷ್ಟರಲ್ಲಿ ಶಿವ ನಿನಗೆ ಒಲಿತಾನೆ, ನಿನ್ನ ಮದುವೆ ಮಾಡ್ಕೊಳ್ತಾ ಇದ್ದಾನೆ, ತಪಸ್ಸು ಫಲಿಸು ಕ್ಷಣ ಸಮಯ ಬಂದದ, ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಮೊಸಳೆ ಹೇಳ್ತು. ಆವಾಗಕ್ಕೆ ಪಾರ್ವತಿ ತನ್ನ ಪ್ರತಿಜ್ಞೆ ದೂರ ಸರಿಲಿಲ್ಲ, ಇವತ್ತು ನಾನು ಮತ್ತೆ ತಪಸ್ಸು ಮಾಡಬಲ್ಲೆ, ಆದರೆ ಈ ಮಗುವಿನನ್ನು ಬಿಟ್ಟುಬಿಡು ಅಂಥೇಳಿ ಕೇಳಿಕೊಂಡಾಗ ಅವಾಗಲಿ ಅಂಥೇಳಿ ಪಾರ್ವತಾದೇವಿ ಎಲ್ಲ ತಪಸ್ಸನ್ನು ಆ ಮೊಸಳೆಗೆ ಧಾರೆ ಎರಡಲು. ಕೋಟಿ ಸೂರ್ಯರ ಪ್ರಕಾಶವನ್ನು ಅದು ಪಡ್ಕೊಂಡ್ಬಿಡ್ತು ಮೊಸಳೆ. ಆವಾಗ ಮೊಸಳೆ ಆಗಲೂ ಹೇಳ್ತದೆ, ನೋಡಿ ಇದು ಇನ್ನೊಂದು ವಿಚಾರ ಮಾಡು, ನಿನಗೆ ಶಿವ ಸಿಗಂಗಿಲ್ಲ, ನೀನೆಲ್ಲ ತಪಸ್ಸನ್ನು ಕೊಟ್ಬಿಟ್ಟು ಇವಾಗ ನಿನಗೆ ಶಿವ ದೊರಕೋದಿಲ್ಲ, ಈಗಲೂ ಕೂಡ ಸಮಯ ಮಿಕ್ಕಿಲ್ಲ, ನಿನ್ನ ತಪಸ್ಸನ್ನು ವಾಪಸ್ ತಗೋ ಅಂಥೇಳಿ ಈ ಮಗು ನಾನು ಬಿಟ್ಟು ಬಿಡು ಅಂಥೇಳಿ ಕೇಳಿಕೊಂಡ್ರೂ ಕೂಡ ಪಾರ್ವತಾದೇವಿಯ ಆಕೆ ಕರುಣೆ ಎನ್ನುವಂಥದ್ದಕ್ಕೆ ತನ್ನ ಕರುಣಾಗುಣ ಬಿಡಲಿಲ್ಲ. ಆವಾಗಲ್ಲಿ ಶಿವ ಪ್ರಕಟ ಆದ. ಆ ಮೊಸಳೆ ರೂಪದಿಂದ ಬಂದವನು ಯಾರಂದ್ರೆ ಸಾಕ್ಷಾತ್ ಶಿವನೇ. ಆಕೆಯ ಕರುಣೆಯನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಅಲ್ಲಿ ಮಗುವಾಗಿ ಮೊಸಳೆಯಾಗಿ ಬಂದವನು ಶಿವನೇ ಆಗಿದ್ದ. ಆವಾಗ ಶಿವ ಹೇಳಿದ, ಪಾರ್ವತಾದೇವಿ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ಇನ್ನು ಕೆಲವೇ ದಿನಗಳಲ್ಲಿ ನನಗೂ ನಿನಗೂ ವಿವಾಹ ಅನ್ನುವಂಥದ್ದಾಗ್ತದೆ, ನಾನು ನಿನ್ನ ಪರೀಕ್ಷೆ ಮಾಡಿದೆ, ಅದು ನಿನ್ನ ಕರುಣಾ ಐತೋ ಇಲ್ಲೋ, ಜೀವಿಗಳಲ್ಲಿ ಕರುಣಾ ಐತೋ ಇಲ್ಲೋ ನೋಡಬೇಕು ಅಂತ ನಿನ್ನ ಪರೀಕ್ಷೆ ಮಾಡಿದೆ, ನಿನ್ನಲ್ಲಿ ಅಂತಹ ಶ್ರೇಷ್ಠವಾದ ಕರುಣಾಗುಣ ಅದ, ಇನ್ನು ಕೆಲವೇ ದಿನಗಳಲ್ಲಿ ನನಗೆ ಮದುವೆ ಆಗ್ತದೆ ಅಂತ ಹೇಳಿದ್ರೆ ಹಿಂಗೊಂದು ಪುರಾಣ ದೃಷ್ಟಾಂತ ಬರ್ತದೆ. ಅದಕ್ಕೆ ಕರುಣವಿರಲಿ ಜೀವರುಳು ಅಂತ ಹೇಳ್ತಾರೆ. ಜೀವಿಗಳಲ್ಲಿ ನಾವು ಕರುಣಾಗುಣ ಉಳ್ಳವರಾದೀವಿ ಅಂತಂದರೆ ಆ ಕರುಣ ಅನ್ನುವಂಥದ್ದು ನಮಗೆ ಭಗವಂತನ ಪ್ರಾಪ್ತಿಗೆ ಸಾಧನ ಆಗ್ತದೆ. ದಯಗಲ ಹೃದಯಮೇ ಭಗವನ್ ನಿಲಯಮು ಅಂತ ಮಲಯಾಳ ಸ್ವಾಮಿಗಳು ಹೇಳ್ತಾರೆ. ಯಾರ ಹೃದಯದೊಳಗೆ ದಯ ಇರ್ತದೆ ಅಲ್ಲಿ ಭಗವಂತನ ವಾಸ ಇರ್ತದಂತ. ನಮ್ಮ ಹೃದಯದೊಳಗೆ ದಯಾ ಕರುಣ ಇತ್ತು ಅಂತಂದ್ರೆ ಅಲ್ಲಿ ಭಗವಂತ ನೆಲೆಸಿರ್ತಾನೆ, ಅಲ್ಲಿ ಭಗವಂತ ವಾಸ ಮಾಡ್ಕೊಂಡಿರ್ತಾನೆ. ಅದಕ್ಕೆ ನಮ್ಮ ಹೃದಯದೊಳಗೆ ನಾವು ಕರುಣೆ ತುಂಬಿಕೊಂಡಿರಬೇಕು ಅಂತ. ಕರುಣೆ ಅಂದರೆ ಏನು?
ಕಷ್ಟದಲ್ಲಿದ್ದವರಿಗೆ, ಯಾರು ಹೊಟ್ಟೆ ತುಂಬ ಊಟ ಇರಂಗಿಲ್ಲ, ಉಡಾಕ ಬಟ್ಟೆ ಇರಂಗಿಲ್ಲ, ಬಹಳ ಕಷ್ಟದ ಜೀವನದೊಳಗೆ ಇರ್ತಾರೆ, ನಮ್ಮ ಕೈಲಾದ ಮಟ್ಟಿಗೆ ಅವ್ರಿಗೊಂದು ತುತ್ತು ಅನ್ನ ನೀಡಿದ್ದೀವಿ ಅಂತಂದರೆ ಅದೇ ನಿಜವಾದ ಕರುಣೆ ಅಂತ ಹೇಳಿಸ್ಕೊಳ್ತದೆ. ಅಯ್ಯೋ ಪಾಪ ಅಂತ ಮರಗಿದ್ರೆ ಕರುಣ ಅಲ್ಲ. ಅವ್ರ ಕಷ್ಟವನ್ನು ಹೋಗಲಾಡಿಸ್ಬೇಕು, ಎಷ್ಟಾದರೂ ಸಹಾಯ ಮಾಡಿ ಅವ್ರ ಕಷ್ಟವನ್ನು ಸ್ವಲ್ಪ ಆದರೂ ನಾವು ದೂರ ಮಾಡಿದ್ದೀವಿ ಅಂತಂದರೆ ಅದು ನಿಜವಾದ ಕರುಣೆ, ದಯಾ ಅಂತ ಹೇಳಿಸ್ಕೊಳ್ತದೆ. ಅಂಥ ದಯಾಗುಣ ಅನ್ನುವಂಥದ್ದು ನಮಗಿತ್ತು ಅಂತಂದರೆ ನಮಗೆ ಮಹಾತ್ಮರ ಕೃಪಾನೂ ಆಗ್ತದೆ, ಭಗವಂತನ ಕೃಪಾನೂ ಆಗ್ತದೆ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ದಯಾಗುಣ, ಕರುಣಾಗುಣ ಅನ್ನುವಂಥದ್ದು ಇರಬೇಕು ಅಂತ. ಬೈಲಹೊಂಗಲ ಹತ್ರ ಮುರುಗೋಡು ಅನ್ನುವಂಥದ್ದು ಒಂದು ಗ್ರಾಮ. ಆ ಗ್ರಾಮದೊಳಗೆ ಒಬ್ಬ ಶಿವಯೋಗಿಗಳು, ಪೂರ್ವದಲ್ಲಿ ಬಹಳ ತಪಸ್ವಿಗಳಿದ್ದರು. ಒಂದು ದಿವಸ ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ಬಹಳ ವರ್ಷಗಳಾಗಿತ್ತು, ಹಾಗೆಯೇ ಸಂತಾನ ಆಗಿದ್ದಿಲ್ಲ, ಮಕ್ಕಳಾಗಿದ್ದಿಲ್ಲ. ಇಲ್ಲಿ ಭಕ್ತರು ಹೇಳ್ತಿದ್ರು, ನೋಡುವಂಥ ಶಿವಗಳು ಮಹಾನ್ ತಪಸ್ವಿಗಳದಾರ, ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ನಿನಗೆ ಸಂತಾನ ಆಗ್ತದೆ, ಮಕ್ಕಳಾಗ್ತದೆ, ಹೋಗು ಆ ಮಹಾತ್ಮರ ದರ್ಶನ ಮಾಡ್ಕೋ, ಅವ್ರ ಆಶೀರ್ವಾದ ಪಡ್ಕೋ ಅಂತಂದಾಗ ಆ ಹೆಣ್ಣು ಮಗಳು ಬಂದು ಶಿವಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಆವಾಗ ಶಿವಗಳನ್ನು ಕೇಳಿಕೊಳ್ತಾ ಇದ್ದಾಳೆ, ಪೂಜ್ಯರೇ, ಮದುವೆಯಾಗಿ 10-12 ವರ್ಷ ಆಯಿತು, ಇದುವರೆಗೂ ನನಗೆ ಸಂತಾನ ಭಾಗ್ಯ ಇಲ್ಲ, ಮಕ್ಕಳಾಗಿಲ್ಲ. ಆ ಒಂದು ಚಿಂತೆಯಿಂದ ನಾನು ಕೊರಗ್ತಾ ಇದ್ದೀನಿ. ತಾವು ದಯಮಾಡಿ ನನ್ನ ಮೇಲೆ ಕೃಪಾ ಮಾಡಿ ನನಗೆ ಮಕ್ಕಳ ಸಂತಾನ ಭಾಗ್ಯವನ್ನು ಕರುಣಾ ಮಾಡಿರಿ ಅಂತ ಬೇಡಿಕೊಂಡ್ರು. ಆವಾಗ ಶಿವಗಳು ಸ್ವಲ್ಪ ಪರೀಕ್ಷೆ ಮಾಡಬೇಕು, ನೋಡೋಣ ಈಕೆಯಲ್ಲಿ ಒಳ್ಳೆಯ ಗುಣಗಳು, ಕರುಣಾ, ದಯಾ ಇಂಥ ಒಳ್ಳೆಯ ಗುಣಗಳು ಅದಾವೆ ಇಲ್ಲೋ ಪರೀಕ್ಷೆ ಮಾಡಬೇಕಂತೇಳಿ ಒಂದು ಬಗಸಿ ತುಂಬ ಶೇಂಗಾ ಕೊಟ್ಟರೆ, ನೋಡು ಹೊರಗೆ ಹೋಗಿ ಕಟ್ಟಿ ಮೇಲೆ ಕುಂತು ಈ ಶೇಂಗಾ ತಿಂದು ಬಾ, ನನ್ನ ಹತ್ರ ಬಾ, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನಿನಗೆ ಸಂತಾನ ಭಾಗ್ಯ ಕರುಣಾ ಮಾಡ್ತೀನಿ ಅಂತ ಶಿವಗಳು ಹೇಳಿ ಕಳಿಸಿದರು. ಆಗಲಿ ಅಂಥೇಳಿ ಆ ಬೊಗಸಿನ ಶೇಂಗಾ ಕೊಟ್ಟಿದ್ರಲ್ಲ, ಅದನ್ನು ಕಟ್ಟಿ ಮೇಲೆ ಹೋಗಿ ಒಂದೊಂದೇ ಕಾಳು ತಿಂತಾ ಇದ್ಲು. ಸಣ್ಣ ಮಕ್ಕಳು, ಒಂದು 3 ವರ್ಷದ ಮಕ್ಕಳು, ಅವು ಆಟ ಆಡ್ಕೊಂತಿಕ್ಕೆ ತಿಂತಿದ್ದಲ್ಲ, ಆಕೆ ಎತ್ತಕ್ಕೆ ಬಂದು ಹುಡುಗರು, ಸಣ್ಣ ಮಕ್ಕಳು ಏನೋ ತಿಂತಾಳೆ ಕೊಡ್ತಾಳೆ ಅಂಥೇಳಿ 2-3 ಹುಡುಗರು ಬಂದು ನಿಂತು ಆ ಹುಡುಗರು ನೋಡ್ತಿದ್ದು, ಹಂಗೆ ಒಂದೊಂದು ಕಾಳು ಬಾಯ ಹಾಕ್ಕೊಳ್ತಿದ್ದು. ಎಲ್ಲ ತಿಂದು ಮುಗಿಸಿದ್ರು. ಆ ಹುಡುಗರಿಗೆ ಏನು ಕೊಡ್ಲಿಲ್ಲ ಬಿಡು ಅಂತ ಹೊರಟು ಅದು. ಆವಾಗ ಮಹಾತ್ ಪ್ರತ್ಯೇಕ ಬಂದರು. ಅಪ್ಪಾರು ತಾವು ಹೇಳ್ದಂಗೆ ಎಲ್ಲ ಶೇಂಗಾ ತಿಂದು ಬಂದೀನಿ. ಯಾಕಂದ್ರೆ ಅವ್ರು ನೋಡ್ತಾ ಇದ್ರು ಶಿವಿಗಳು. ಅಲ್ಲ, ಒಂದು 2-3 ಮಕ್ಕಳು ಬಂದು ನಿನ್ನ ಅಂತ್ಯಾಕೆ ನೀನು ತಿನ್ನೋದನ್ನು ನೋಡ್ಕೊತ ನಿಂತಿದ್ದು, ಅದರಾಗ 1-2 ಕಾಳು ಕೊಡೋ ದಯಾ ನಿನಗಿಲ್ಲ, ಕರುಣಾಗುಣ ಅನ್ನುವಂಥದ್ದಿಲ್ಲ, ನಿನಗೆಲ್ಲಿ ಮಕ್ಕಳಕ್ಕ ಹೋಗವ ಅಂತ ಹೇಳಿ ಕಳಿಸ್ಬಿಟ್ರಂತ. ಹಂಗೆ ನಮ್ಮಲ್ಲಿ ಕರುಣೆ ಇತ್ತು ಅಂತಂದ್ರೆ ಮಹಾತ್ಮರ ಕೃಪಾ ಆಗ್ತದೆ. ನಮಗೆ ಭಗವಂತ ಒಲಿಬೇಕಾಗಿತ್ತು ಅಂತಂದರೆ ಕರುಣಾಗುಣ ಅನ್ನುವಂಥದ್ದು. ಅದಕ್ಕೆ ಕರುಣವಿರಲಿ ಜೀವಗಳು ಅಂತೇಳ್ಯಾರ. ಎಲ್ಲ ಜೀವರಾಶಿಗಳಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ಕರುಣಾ ತೋರಬೇಕು ಅಂತಿಲ್ಲ. ಯಾವುದೇ ಒಂದು ಜೀವಿ ಪ್ರಾಣಾಪಾಯದೊಳಗೆ ಅದ ಅಂತಂದರೆ ಅದಕ್ಕೆ ನಾವು ಆ ಜೀವಿಗೆ ಒಂದಿಷ್ಟು ನೀರು ಹಾಕಿ ಅಥವಾ ಅನ್ನವನ್ನು ಹಾಕಿ ಅದನ್ನು ನಾವು ಬದುಕಿಸಿದ್ದೀವಿ ಅಂತಂದರೆ ಅದು ನಿಜವಾದ ಕರುಣೆ ಅಂತ ಹೇಳಿಸ್ಕೊಳ್ತದೆ. ಏಕನಾಥ ಮಹಾರಾಜರು ಸಂಚಾರ ಮಾಡ್ಕೊತ ಕಾಶಿಯಿಂದ ಗಂಗಾ ತೀರ್ಥ ತಗೊಂಡು ಬಂದರು. ಅರ್ಧ ದಾರಿ ನಡೆದು ಬಂದ ಒಂದು ಕತ್ತೆ ಭಾಳ ಅದಕ್ಕೆ ಬಾಯಾರಿಕೆಯಾಗಿತ್ತು. ಅನ್ನ ಹಸಿವೆಯಿಂದ ಅದು ಒದ್ದಾಡ್ಲಿಕ್ಕತ್ತಿತ್ತು, ಪ್ರಾಣ ಹೋಗ್ತಾ ಇತ್ತು. ಅವಾಗೆಲ್ಲ ಮತ್ತು ಬಸ್ ಇಲ್ಲ, ಏನೆಲ್ಲ ನಡ್ಕೊತಾನೆ ಹೋಗಬೇಕು. ರಾಮೇಶ್ವರಕ್ಕೆ ಹೋಗ್ತಾ ಇದ್ರು ಎಲ್ಲರೂ. ಕಾಶಿಯಿಂದ ಗಂಗಾ ತೀರ್ಥ ತಗೊಂಡು ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರಕ್ಕೆ ಅಭಿಷೇಕ ಮಾಡಬೇಕು. ಅವಾಗ ಯಾತ್ರಾ ಫಲ ಸಿಗ್ತದಂಥೇಳಿ ಹಿಂಗೆ ನಡ್ಕೊತ ಹೋಗ್ತಾ ಇದ್ರು. ಎಲ್ಲರೂ ಆ ದೃಶ್ಯ ನೋಡ್ತಾರೆ. ಅಯ್ಯೋ ಪಾಪ ಕತ್ತೆ ಸಾಯಕತ್ತದ, ನೀರಿಲ್ಲದೆ ಸಾಯಕತ್ತದ ಅಂತ ಅಯ್ಯೋ ಪಾಪ ಅನ್ಕೊಂತ ಎಲ್ಲರೂ ಹೋಗ್ತಾ ಇದ್ರು. ಏಕನಾಥ ಮಹಾರಾಜರು ನೋಡಿದರು, ಓಹೋ ಈ ಕತ್ತೆಗೆ ಆಹಾರ ಇಲ್ಲ, ನೀರಿಲ್ಲದೆ ಅದು ಒದ್ದಾಡಿ ಸಾಯಕತ್ತದ. ಈ ಸಮಯದೊಳಗೆ ಇಲ್ಲೆಲ್ಲಿ ನೀರಿಲ್ಲ, ಇಲ್ಲಿ ಯಾವುದೇ ಬಾವಿ ಸರೋವರ ಇಲ್ಲೇನು ಇಲ್ಲೇ ಇಲ್ಲ. ಈಗ ನನ್ನ ಹತ್ರ ಗಂಗಾಜಲ, ಯಾಕಂದ್ರೆ ಇದನ್ನು ರಾಮೇಶ್ವರನಿಗೆ ಹೋಗಿ ಅಭಿಷೇಕ ಮಾಡಬೇಕು ಖರೆ. ಈಗ ಮತ್ತೆ ಹೋಗಿ ಗಂಗಾ ತೀರ್ಥ ತರಬೇಕು, ಮತ್ತು 1000 ಕಿಲೋಮೀಟ್ರ್ ಹೋಗ್ಬೇಕು. ಮತ್ತೆ ಏನಾರಾಗೋದು, ಯಾಕೆ ಇದ್ರೊಳಗೂ ಭಗವಂತದ. ಈಶ್ವರ ಸರ್ವಭೂತಾನ ಹೃದ್ದೇಶರ್ಜುನ ತಿಷ್ಠತೆ. ಎಲ್ಲ ಜೀವಗಳ ಹೃದಯದೊಳಗೆ ಭಗವಂತನೇ ಅದಾನ.
ಮತ್ತು ಈ ಕತ್ತಿರೊಳಗಿಲ್ಲೇನೋ ರಾಮೇಶ್ವರ ಇಲ್ಲಿ ಅದಾನ ಅಂಥೇಳಿ ಅವರು ತಂದಿರತಕ್ಕಂಥ ಆ ಗಂಗಾಜಲವನ್ನು ನೋಡಿ, ಅಲ್ಲಿ ಕರುಣಾ ಬಂತು, ದಯಾ ಬಂತು. ಆ ಕತ್ತೆ ಸಾಯುವುದನ್ನು ನೋಡಿ ದಯಾ ಬಂದು ಏನು ಮಾಡಿದರು, ಆ ನೀರನ್ನು ತೊಗೊಂಡು ಬಂದು ಕತ್ತಿ ಬಾಯಿಯೊಳಗೆ ಹಾಕಿಬಿಟ್ರು. ಅಲ್ಲೇ ಸಾಕ್ಷಾತ್ ವಿಶ್ವನಾಥನೇ ಪ್ರಕಟ ಆದ. ನೋಡಿ, ಅಲ್ಲಿ ಕತ್ತಿ ರೂಪದಲ್ಲಿ ಬಂದವನು ಯಾರು? ವಿಶ್ವನಾಥನೇ ಆ ರೂಪದಲ್ಲಿ ಬಂದಿದ್ದ. ಯಾವಾಗ ಕತ್ತಿ ಒಳಗೆ ಏಕನಾಥ ಮಹಾರಾಜರು ತೀರ್ಥ ಹಾಕಿದರು, ಗಂಗಾಜಲ ಹಾಕಿದರು, ಆ ತಕ್ಷಣ ಪ್ರಕಟನಾಗಿ ದರ್ಶನ ಕೊಟ್ಟ. ಅಂದರೆ ನೋಡಿ, ಅಂದರೆ ಪರಮಾತ್ಮ ಎಲ್ಲ ಜೀವಿಗಳಲ್ಲಿ ಅದಾನ. ಆದರೆ ನಮ್ಮಲ್ಲಿ ಕರುಣ ಅನ್ನುವಂಥದ್ದು, ದಯಾಗುಣ ಅನ್ನುವಂಥದ್ದು ಬಂದು ಅಂತಂದರೆ ಆ ಭಗವಂತನ ವಿಶೇಷವಾದ ಕೃಪಾ ನಮಗೆ ಆಗ್ತದೆ. ಅದಕ್ಕೆ ಕರುಣವಿರಲಿ ಜೀವರುಳು, ಅದಕ್ಕೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಹೇಳಿದಂತೆ ಆ ದಯ ಅನ್ನುವಂಥದ್ದೇ ಇಲ್ಲಿ ಧರ್ಮಕ್ಕೆ ಮೂಲ, ಅದೇ ಕಾರಣ ಆಗ್ಯದ. ಅಂಥ ದಯಾಗುಣ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊಂಡೀವಿ, ಅಂಥ ಕರುಣಾಗುಣ ಅಂತ ನಮಗೆ ಪ್ರಾಪ್ತವಾಯಿತು ಅಂತಂದರೆ ನಾವು ಮಹಾತ್ಮರ ಕೃಪೆಗೆ ಪಾತ್ರ ಆಗ್ತೀವಿ ಅಂತ ಹೇಳಿ ಇಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ